ಇವತ್ತು ಮಕ್ಕಳು ಈಗ ತಾನೇ ಭರತನಾಟ್ಯ ಮಾಡಿದ್ರು. ಏನು ಕ್ರಿಶ್ಚಿಯನ್ ಸಮುದಾಯದ ಮೂಲನ ಭರತನಾಟ್ಯ? ಏನಿಲ್ವಲ್ಲ. ಯಾರು ಬೇಕಾದ್ರೂ ಭರತನಾಟ್ಯ ಆಡ್ಬೋದು. ಭರತನಾಟ್ಯ ಈ ಭಾಗದ ನಮ್ಮ ದಕ್ಷಿಣ ಭಾರತದ ಒಂದು ಭಾಗ್ಯದ ಒಂದು ಸಂಸ್ಕೃತಿ. ಆ ಸಂಸ್ಕೃತಿಗೆ ಏನಾದ್ರು ಜಾತಿ ಇದೆಯಾ? ಸಂಸ್ಕೃತಿಗೆ ಜಾತಿ ಇಲ್ಲ. ನಟನೆಗೆ ಏನಾದ್ರು ಜಾತಿ ಇದೆಯಾ? ನಮ್ಮನ್ನು ಒಬ್ಬರು ಭಾಷೆನ ಸಂಬೋಧನೆ ಮಾಡಬೇಕು, ಅದಕ್ಕೇನಾದ್ರು ಒಂದು ಮಧ್ಯ ಏನಾದ್ರು ಭಾಗ ಇದೆಯಾ? ಏನೂ ಇಲ್ಲ. ಹಂಗೆ ಇವತ್ತು ನಾವು ಫಸ್ಟು ಮಾನವೀಯತೆ ಬಗ್ಗೆ ನಾವು ಚಿಂತೆ ಮಾಡ್ತಾ ಇದ್ದೀವಿ. ದೇವರು ಪ್ರತಿಯೊಬ್ಬನ ಹೃದಯದಲ್ಲೂ ಇದ್ದಾನೆ. ಇದೇ ತಾನೇ ಎಲ್ಲ ಧರ್ಮದಲ್ಲೂ, ಯೇಸುರವರಾಗಲಿ, ಹಿಂದೂ ಧರ್ಮದವರಾಗಲಿ, ಬೌದ್ಧ ಆಗಲಿ, ಎಲ್ಲ ಧರ್ಮದಲ್ಲೂ ಕೂಡ ಇದೇ ತಾನೇ ಹೇಳಿದ್ದು. ಎಲ್ಲ ಕಡೆ ದೇವರು ಇದ್ದಾನೆ ಅನ್ನೋ ಒಂದು ವಿಚಾರವನ್ನು, ಸೊ ಸಮಾನತೆ ಮತ್ತು ಸೋದರತ್ವ. ಸೊ ಹಂಗೆ ಇವತ್ತು ಕುವೆಂಪುರವರ ಹಾಡನ್ನು ನಾವು ಪ್ರತಿ ಸಂದರ್ಭದಲ್ಲೂ ಸರ್ಕಾರದ ಶಾಲೆಯಲ್ಲಿರ್ಬೋದು, ಸರ್ಕಾರದ ಕಾರ್ಯಕ್ರಮದಲ್ಲಿ ಇದೊಂದು ಶಾಂತಿಯ ತೋಟ ಅಂತ ನಾವು ಮತ್ತೆ ಹೇಳ್ತೇವೆ. ಶಾಂತಿ ತೋಟ ಎಲ್ಲಿ? ಎಲ್ಲ ಒಗ್ಗಟ್ಟಾಗಿದ್ದಾಗ ಶಾಂತಿಯ ತೋಟ. ಸೊ ಇದಕ್ಕೆ ನಾವು ಮಾಡಬೇಕು. ಇವತ್ತು ಈ ಸಂಸ್ಥೆ, ನಾನು ಕೇಳ್ತಾ ಇದ್ದೆ, ಇದು ಈ ಸ್ಕೂಲ್ ಅರ್ಥ ಏನು ಅಂತ. ಇಮ್ಯಾಲಿಕೇಟ್ ಕಾನ್ಸೆಪ್ಷನ್ ಚರ್ಚ್ ಅಂತ, ಇದಕ್ಕೆ ಅರ್ಥ ಏನು ಅಂತ ನಮ್ಮ ಆರ್ಚ್ ಬಿಷಪ್ ಸಾಹೇಬ್ರಿಗೆ ಕೇಳ್ತಾ ಇದೆ. ಸೊ ಅವ್ರು ಹೇಳ್ತಾ ಇದ್ರು ಪೀಸ್ ಅಲ್ಲ, ಪ್ಯೂರಿಟಿ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಸೊ ಹಂಗೆ ಇವತ್ತು ಆ ಪ್ಯೂರಿಟಿಗೆ ಎಲ್ಲೂ ಕೂಡ ಅಶುದ್ಧತೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಪ್ಯೂರಿಟಿ ಬಗ್ಗೆ ಈ ಚರ್ಚು 125 ವರ್ಷ ಇತಿಹಾಸ ಇದೆ. ಸಾವಿರಾರು ಜನ ವಿದ್ಯಾರ್ಥಿಗಳು ಇಲ್ಲಿಂದ ಹೊರಹೊಮ್ಮಿದ್ದಾರೆ. ದೇಶಕ್ಕೊಂದು ದೊಡ್ಡ ಆಸ್ತಿಯಾಗಿದ್ದಾರೆ, ಸಮುದಾಯಕ್ಕೆ ಒಂದು ಆಸ್ತಿ ಆಗಿದ್ದಾರೆ. ಇಂಥ ಜಾಗಕ್ಕೆ ಬಂದು ನಾನು ಕೂಡ ಶುಭ ಹಾರೈಸಬೇಕು. ನಮ್ಮ ದಿನೇಶ್ ಗುಂಡೂರಾಯರು ಅವರ ಕ್ಷೇತ್ರದಲ್ಲಿ ನೀವೆಲ್ಲ ಬೆಂಬಲವಾಗಿ ನಿಂತಿದ್ದೀರಿ. ಇನ್ನು ಸದಾ ಬೆಂಬಲವಾಗಿ ಅವ್ರ ಜೊತೆ ಇದ್ದು ಇನ್ನು ಅವ್ರ ಕೈಯನ್ನು ಬಲಪಡಿಸಬೇಕು ಅನ್ನೋ ದೃಷ್ಟಿಯಿಂದ ನಿಮಗೆಲ್ಲ ಸಂದೇಶವನ್ನು ಕೊಡಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಅವರು ಈ ಶಾಲೆ ಮತ್ತು ಈ ಜಾಗದ ಅಭಿವೃದ್ಧಿಗೋಸ್ಕರ ನನಗೆ ಸಹಾಯ ಮಾಡಬೇಕು ಸರ್ಕಾರದ ವತಿಯಿಂದ ಅಂತ ಹೇಳಿದ್ದಾರೆ. ನಾನು ಇನ್ನೊಂದು ವಾರ 15 ದಿನದಲ್ಲೇ ಅವ್ರನ್ನ ಕರೆಸ್ಕೊಂಡು ಈ ಮ್ಯಾನೇಜ್ಮೆಂಟವ್ರನ್ನ ಕರೆಸಿ ಯಾವ ರೀತಿ ಸಹಾಯ ಮಾಡೋಕ್ಕಾಗ್ಬೋದು. ಯಾಕೆಂದರೆ ಬಂದುಬಿಟ್ಟಿದ್ದೀನಿ ಮುಖ್ಯಮಂತ್ರಿ. ಬಂದ ಮೇಲೆ ಏನಾದ್ರು ನಿಮಗೂ ಲಾಭ ಆಗಬೇಕಲ್ಲ, ಈ ಚಪ್ಪಾಳೆಗೂ ಶಕ್ತಿ ಸಿಗಬೇಕು. ನೋಡಿ ಎಷ್ಟು ಜೋರಾಗಿ ಚಪ್ಪಾಳೆ ಹೊಡಿತಾ ಇದ್ದೀರ. ಸೊ ಹಂಗೆ ಲಾಭ ಆಗಬೇಕಲ್ಲ. ಸೊ ಒಳ್ಳೇದಾಗಲಿ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ಸೊ ನೀವು ಕೂಡ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಎಲ್ಲ ಚೆನ್ನಾಗಿ ಕಟ್ಟಬೇಕು. ಹಿಂದೆ ಯಾರು ಚೆನ್ನಾಗಿ ಇಲ್ಲಿ ಓದಿದ್ದಾರೆ, ಮಾಡಿದ್ದಾರೆ, ಅನುಕೂಲವಾಗಿದ್ದಾರೆ, ಅವ್ರಿಗೆಲ್ಲ ಒಳ್ಳೇದಾಗಬೇಕು. ಕರೆಸಿ ಶುಭವಾಗಲಿ. ಯಾವತ್ತಿದ್ರೂ ಕೂಡ ನಾನು ನಿಮ್ಮ ಜೊತೆ ನನಗೂ ಕೂಡ ಗಾಂಧಿನಗರ ಕ್ಷೇತ್ರ ಜನತೆ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇದೆ. ನೀವೆಲ್ಲ 100 ವರ್ಷದ ಇತಿಹಾಸ ಇರುವಂಥ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ನಿಮ್ಮ ಮಕ್ಕಳನ್ನೆಲ್ಲ ಕಳಿಸ್ತಾ ಇದ್ದೀರಿ, ಇಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀರಿ. ನಿಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ ಅಂತೇಳಿ ಹಾರೈಸಿ ಮತ್ತೊಮ್ಮೆ ಆರ್ಚ್ ಬಿಷಪ್ರವ್ರಿಗೆ ಅವರು ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರ ತಿಳಿಸಿ, ಶಾಸಕರಿಗೆ ಮತ್ತು ನಮ್ಮ ಚರ್ಚಿನ ಫಾದರ್ ಅವರು ಕೂಡ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.